ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಥರ್ಡ್ ವಿಡಿಯೋ. ಇವತ್ತೇನು ಮಾತಾಡೋಣ ಅಂದರೆ ಫಿಸಿಕ್ಸ್ ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಫಿಸಿಕ್ಸಲ್ಲಿ ಸೆಕೆಂಡ್ ಪಿ ಯು ಸಿದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಬರ್ತದೆ ಟಾಪಿಕ್. ಅದರದ್ದು ಇಂಪಾರ್ಟೆಂಟು ಫಾರ್ಮುಲಾಸ್ ನೋಟ್ ಡೌನ್ ಮಾಡ್ಕೊತೀನಿ. ಸ್ವಲ್ಪ ನೀವು ಮಾಡ್ಕೊಳ್ಳಿ, ಯಾಕಂದರೆ ಅವು ಇಂಪಾರ್ಟೆಂಟ್ ಸಿ ಇ ಟಿಗೆ ಮತ್ತು ನೀಟಿಗೆ. ಇದರಿಂದನೇ ಬರೋದು ಇಂಪಾರ್ಟೆಂಟಾಗಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಓಕೆ, ಫಸ್ಟಿಗೆ ಒಂದು ಕ್ವಶನ್. Q is equal to plus or minus NE. N and number of electrons is electron, Q ಅಂದರೆ ಚಾರ್ಜ್. ಸೆಕೆಂಡ್, ಬೇಗ ನೋಟ್ ಡೌನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಲ್ಲಿ ಒಂದು ಫಾರ್ಮುಲಾ ಇದೆ. E is equal to force is equal to 1/4 pi epsilon naught into Q1 Q2 divided by R square into R cap ಅಂತ ನೀವೇನಾದ್ರು ತೊಗೋಬೋದು. Q1 Q2 ಚಾರ್ಜಸ್ಸು. ಈಗ Q1 Q2 ಚಾರ್ಜಿಗೂ ಇದು ನಡುವೆ ಡಿಸ್ಟೆನ್ಸೇ ಆರು ಮತ್ತಿದೆ 4 pi ಕಾನ್ಸ್ಟೆಂಟು. ಅಬ್ಸಲ್ಯೂಟ್ ನಾಟ್ ಅಂತೂ ನಿಮ್ಗೆ ಗೊತ್ತಿದೆಯಲ್ಲ, ಪರ್ಮಿಟಿವ್ ಫ್ರೀ ಸ್ಪೇಸ್ ಆ ಥರ. 1/4 pi ಎಪ್ಸಿಲಾನ್ ನಾಟ್ ಇದರ ವ್ಯಾಲ್ಯೂ ಇದೆ ಒಂದು 9 × 10⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಕೂಲಮ್ ಮೀಟರ್ ಮೈನಸ್ ಸ್ಕ್ವೇರ್. ಇದೊಂದು ನೆನ್ಪಿಟ್ಕೊಳ್ಳಿ, ಇದನ್ನು ಮೇನು ಸಿ ಇ ಟಿ ನೀಟಿ ಕೇಳ್ತಾ ಇದನ್ನ. ನೆಕ್ಸ್ಟು ಮತ್ತು ಟೀಟಾ ಇಲ್ಲಿ ಟೀಟಾಸ್ ಒಂದು ಆ್ಯಂಗಲ್ಸ್ ಕೊಡ್ತಾನೆ. ಒಂದು ಸತಿ ಆ್ಯಂಗಲ್ಸ್ ಕೊಟ್ಟಾಗ ಡಿಪೆಂಡ್ಸ್ ಆಗುತ್ತೆ ಫೋರ್ಸ್ ಕಾನ್ಸ್ಟೆಂಟ್. ಫೋರ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಟೀಟಾ 90 ಇದ್ದಾಗ ನೆಟ್ ಫೋರ್ಸ್ ಏನಾಗುತ್ತೆ √2 ಟೈಮ್ಸ್ ಆಫ್ F1 ಆಗುತ್ತೆ. ಇದು ಮೇನ್. ಅಕಸ್ಮಾತ್ ಟೀಟಾ is equal to 60 ಇದ್ದಾಗ ನೆಟ್ ಫೋರ್ಸ್ ಏನಾಗುತ್ತೆ √3 ಆಫ್ F1 ಆಗುತ್ತೆ. ಇದು ಮೇನ್. ಇಲ್ಲಾಂದರೆ ಟೀಟಾ 120 ಇದ್ದಾಗ ನೆಟ್ ಫೋರ್ಸ್ ಏನಾಗುತ್ತೆ F1 ಆಗುತ್ತೆ. ಇವು ಮೇನು. ಇವು ಸಿಂಪಲಾಗಿ ಅಪ್ಲೈ ಮಾಡೋಕ್ಕೆ ಹೇಳ್ತಾನೆ ನೀಟಲ್ಲಿ ಸಿ ಇ ಟಿಯಲ್ಲಿ. ಅವಾಗ ಹಾಕುವಾಗ ಸಡನ್ನಾಗಿ ನೀವು ಟೀಟಾ 90 ಕೊಟ್ಟಿದ್ದಂದರೆ ಡೈರೆಕ್ಟಾಗಿ ನೀವು ಆಪ್ಷನ್ಸಲ್ಲಿ √2 ಆಫ್ F1 ಇತ್ತಂದರೆ ಟಿಕ್ ಹಾಕಿದರೆ ಈಸಿಯಾಗಿ ಬಂದುಬಿಡ್ತೈತೆ 1 ಮಾರ್ಕ್ಸು. ಮೀಟರ್ ಕೇಳಿದ್ರೆ 4 ಮಾರ್ಕ್ಸು ಆ ಥರ. ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬರೋಣ. ನೆಕ್ಸ್ಟ್ ಫಾರ್ಮುಲಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ. ಓಕೆ, ಕಾನ್ಸ್ಟೆಂಟಲ್ಲಿ ಇದನ್ನ ನೀವು ER ಅಂತ ಈ ಥರನೂ ಬರ್ಕೋಬೋದು, ಅಥವಾ ಕೆ ಅಂತ ಬರೀತಾರೆ ಎಷ್ಟೋ ಜನ. ಕೆನೂ ಬರ್ಕೋಬೋದು, ಇದೇನು ಪ್ರಾಬ್ಲಮ್ ಇಲ್ಲ. ಅದು ε/ε0 ಪರ್ಮಿಟಿವಿಟಿ ಆಫ್ ಏರ್ ಆ್ಯಂಡ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಸ್ಪೇಸ್. ಇದು ε/ε0. ಓಕೆ, ಈಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫಾರ್ ಮೆಟಲ್ಸ್, ವಾಟರ್ ಈ ಥರ ಕೊಡ್ತಾನೆ ಒಂದು ಸರಿ ಕ್ವಶನಲ್ಲಿ. ಕೊಟ್ಟಾಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏರ್ದು 1 ಇರ್ತದೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೆಟಲ್ದು ಇನ್ಫಿನಿಟಿ ಇರ್ತದೆ. ಡೈಎಲೆಕ್ಟ್ರಿಕ್ ಆಫ್ ವಾಟರ್ದು ವಾಟರ್ದು ಕೊಟ್ಟಂದರೆ ಇದು 50 ಇರ್ತದೆ. 50 ಇವು ಮೇನ್ 3. ಇನ್ನು ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡು. ಈ ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡೋಣ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಫಾರ್ಮುಲಾ ಏನು ಬರ್ತದೆ ನೋಡೋಣ. ಈಗ ಎಲೆಕ್ಟ್ರಿಕ್ ಫೀಲ್ಡಲ್ಲಿ E is equal to F/Q. ಇದು ಫೋರ್ಸ್ ಅಂತ ಗೊತ್ತಿದೆ, ಚಾರ್ಜು. ಇದು ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಮಾತಾಡೋಲ್ಲ, ಯಾಕಂದರೆ ಇದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಬರುವಂಥ ಟಾಪಿಕ್ಸೇ ಇಲ್ಲ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮಾತಾಡೋಣ. ಓಕೆನಾ, ಇದು ಗೊತ್ತಾಯ್ತಲ್ಲ. ಅಕಸ್ಮಾತ್ ಇದು ವೆಕ್ಟರಲ್ಲಿ ಕೊಟ್ಟಿದ್ರೆ ಈ ಬಾರ್ ಮತ್ತು ಈ F ವೆಕ್ಟರ್ ಆಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ 6th ಡೈಪೋಲ್ ಮೂಮೆಂಟ್ ಅಂದರೆ ವೆಕ್ಟರ್ P ವೆಕ್ಟರ್ is equal to Q into 2A ವೆಕ್ಟರ್ ಅಂತ ಬರ್ತದೆ. ಇಲ್ಲ ಡಿಸ್ಟೆನ್ಸ್ ಡೈಪೋಲ್ ಮೂಮೆಂಟಲ್ಲಿ ಚಾರ್ಜಸ್ ನಡುವೆ ಇರುವ ಡಿಸ್ಟೆನ್ಸ್ಗೆ 2A ಅನ್ನೋದು, Q ಅಂದರೆ ಚಾರ್ಜ್. ಓಕೆನಾ, ಇದ್ರದ್ದು ಯಾವಾಗಲೂ ಡೈರೆಕ್ಷನ್ ಇರ್ತದೆ ನೆಗೆಟಿವ್ ಟು ಪಾಸಿಟಿವ್ ಇರ್ತದೆ. ಕ್ವಿಕ್ ಪಾಯಿಂಟ್ಸ್ ಇವೆಲ್ಲ. ಸಡನ್ನಾಗಿ ನೀವು ಚಾರ್ಜಸ್ ಕೊಟ್ಟಿದ್ದ ಅಂದರೆ ಇದು ಯಾವುದಪ್ಪ ಅಂತ ಹೇಳಿದರೆ ಡೈಪೋಲ್ ಮೂಮೆಂಟ್ ಅಂತ ಹೇಳ್ಬೋದು. ಅದೇ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನಿರ್ತದೆ ಪಾಸಿಟಿವ್ ಟು ನೆಗೆಟಿವ್ ಇರ್ತದೆ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡದ್ದು. ಈಗ ಒಂದು ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಚಾರ್ಜಸ್ ಮೂವ್ ಆಗ್ತಾಯಿದೆ ಅಂದರೆ ಅದು ಯಾವಾಗಿತ್ತು ಪಾಸಿಟಿವ್ ಟು ನೆಗೆಟಿವೇ ಮೂವ್ ಆಗ್ತಾಯಿದೆ. ಡೈಪೋಲ್ ಮೂಮೆಂಟಲ್ಲಿ ರಿವರ್ಸ್ ಇರ್ತದೆ. ಅಷ್ಟೇ ಟೆಕ್ನಿಕ್. ಓಕೆನಾ.
ನೆಕ್ಸ್ಟ್ ಇನ್ನು ಆಕ್ಸಿಯಲ್ ಲೈನ್ ಅಂತ ಬರ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಯಲ್ ಲೈನ್ ಅಂತ. ಆಕ್ಸಿಯಲ್ ಲೈನ್ ಅಂದರೆ ಆಕ್ಸಿಯಲ್ ಲೈನ್ ಅಂತ. ಆಕ್ಸಿಯಲ್ ಲೈನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 1/4πε0 ಇಂಟು 2PR divided by r square minus a square the whole square into p cap. ಓಕೆನಾ? ಇಲ್ಲಿ ಏನು ನೆಗ್ಲೆಕ್ಟ್ ಮಾಡಿದರೆ ಎಲ್ಲ ಗೊತ್ತಿದೆಯಲ್ಲ, ಪಿ ಅಂದರೆ ಅವೆಲ್ಲ ನಾರ್ಮಲ್ ಆಗಿ ಕಾನ್ಸ್ಟೆಂಟ್ಸು, ಅಲ್ಲಿ ಈ ಥರ ಟ್ರಯಾಂಗಲ್ ಆಗಿ ಡೈರೆಕ್ಷನಲ್ಲಿ ಎಲ್ಲ ಮಾಡಿರ್ತೀರ. ಫಾರ್ಮುಲಾ ಅಷ್ಟೇ ಯೂಸ್ ಮಾಡ್ತಾ ಇರೋದು ನಾನು. ನಾರ್ಮಲ್ ಬರ್ತದೆ, ಇದು ಆರ್ ಸ್ಕ್ವೇರ್ ಡಿಸ್ಟೆನ್ಸು, ಎ ಸ್ಕ್ವೇರ್ ಡಿಸ್ಟೆನ್ಸ್ ಬರ್ತದೆ, 2 ಇದು ಕಾನ್ಸ್ಟೆಂಟು, ಪಿ ಕ್ಯಾಪ್ ಅಂತ ಕರಿತೀವಿ. ಅಕಸ್ಮಾತ್ ಏನು ನೆಗ್ಲೆಕ್ಟ್ ಮಾಡಿದರೆ ಅವಾಗ ಏನಾಗುತ್ತೆ, ಈಸ್ ಈಕ್ವಲ್ ಟು ವಿ ಅಪಾನ್ ವೆಕ್ಟರ್ 1/4πε0 ಇಂಟು 2PR ಬರ್ತದೆ ಡಿವೈಡೆಡ್ ಬೈ ಇದು r³ ಆಗುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, ಈಸ್ ಈಕ್ವಲ್ ಟು 1/4πε0 ಇಂಟು 2p divided by r³ ಸಾರಿ ಇದು r² ಆಗುತ್ತೆ, ಇಲ್ಲಿ r⁴ ಆಗುತ್ತೆ, r³ ಇಂಟು 2p ಕ್ಯಾಪ್. ಓಕೆ, ಇದು ಸಿಂಪಲ್. ಓಕೆನಾ? ಇಕ್ವಿಟೋರಿಯಲ್ ಲೈನ್ ಅಂತ ನಾರ್ಮಲ್ ಆಗಿ ನೀವು ಹೇಳ್ತೀರಲ್ಲ, ಈ ವೆಕ್ಟರ್ ಈಸ್ ಈಕ್ವಲ್ ಟು 1/4πε0 ಇಂಟು p divided by r² ಪ್ಲಸ್ ಇದು a² ಪ್ಲಸ್ ಆಗುತ್ತೆ, ಇದು ಇಲ್ಲಿ ಮೈನಸ್ ಕೊಟ್ಟಿರ್ತಾನೆ, ಇಲ್ಲಿ ಪ್ಲಸ್ ಆಗುತ್ತೆ, ಹೋಲ್ ಸ್ಕ್ವೇರ್ ಅಲ್ಲ, ಇದು 3/2 ಅಕೊಂಡು 3/2 ಬರ್ತದೆ ಇಂಟು ಮೈನಸ್ ಪಿ ಕ್ಯಾಪ್. ಇದು ಮೇನು. ಎಷ್ಟೋ ಜನ ಇದನ್ನೇ ಮಿಸ್ ಮಾಡಿ ಮೈನಸಲ್ಲಿ ಪಿ ಇರ್ತೈತೆ, ಇದು ಎಕ್ಸೆಲ್ ಕೊಟ್ಟಿರ್ತಾರೆ, ಇದು ಇಕ್ವಿಟೋರಿಯಲ್ ಕೊಟ್ಟಿರ್ತಾರೆ, ಅದನ್ನೇ ಕನ್ಫ್ಯೂಸ್ ಮಾಡಿಕೊಂಡು ಏನೇನು ಬಂದುಬಿಡ್ತಾರೆ, ಅದೇ ಕನ್ಫ್ಯೂಸ್ ಆಗೋದು. ಈಗ ಇದನ್ನ ಈ ವೆಕ್ಟರ್ ಈಸ್ ಈಕ್ವಲ್ ಟು 1/4πε0 ಇಂಟು p divided by r³ ನಾರ್ಮಲ್ ಆಗಿ ಹೇಳಿದ್ನಲ್ಲ, ಏನು ನೆಗ್ಲೆಕ್ಟ್ ಮಾಡಿದರೆ ಈ ಥರ ಬರ್ತೈತೆ ಅಷ್ಟೇ. ನಾರ್ಮಲಾಗಿ ಪಿ ಕ್ಯಾಪ್ ಬರೋದು ಅಷ್ಟೇ. ಇವೆರಡು ಕೇಳಿದರೆ ಬರೆದ್ರೆ ಆಯಿತು. ನೆಕ್ಸ್ಟ್ ಇನ್ನು ಲೀನಿಯರ್ ಚಾರ್ಜು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಮೂವ್ ಡೆನ್ಸಿಟೀಸ್ ಥರ ಬರ್ತದೆ. ಒಂದು ಲೀನಿಯರ್ ಥರ, ಒಂದು ಸರ್ಫೇಸಲ್ಲಿ ಇನ್ನೊಂದು ವಾಲ್ಯೂಮಲ್ಲಿ ಯಾವ ಥರ ಡೆನ್ಸಿಟಿ ಇರ್ತದೆ ಅವು ನೋಡೋಣ ಸಿಂಪಲ್ಲಾಗಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇದು ಲ್ಯಾಂಬ್ಡಾ. ಈಗ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಅಂತ. ಇದು ಚಾರ್ಜ್ ಅಂತ ಬರಿತೀವಿ, ಇದು ಲೆಂತ್. ಓಕೆನಾ? ನಾರ್ಮಲ್ ಆಗಿ ನೀವು ಹೇಳ್ತೀರಲ್ಲ ಹೆಂಗೆ ಬರೀತೀವಿ, ಲ್ಯಾಂಬ್ಡಾ ಇದು ಕಾನ್ಸ್ಟೆಂಟ್, ಲ್ಯಾಂಬ್ಡಾ ಚಾರ್ಜ್ ಡೆನ್ಸಿಟಿ ಕಾನ್ಸ್ಟೆಂಟು. ನೆಕ್ಸ್ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದು ಏನಂತೀರ, ಇದಕ್ಕೆ ಸಿಗ್ಮಾ ಅಂತೀರ ಅಥವಾ ನೀವೇನಂತೀರ ನೋಡಿದ್ದಕ್ಕೆ ನಾವು ಸಿಗ್ಮಾ ಅಂತ ಆಗಿರ್ತೀವಿ. ಸಿಗ್ಮಾ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಎ. ಇದು ನಾರ್ಮಲ್ ಚಾರ್ಜು, ಇದು ಏರಿಯಾ. ಇವೆಲ್ಲ ಸಿಂಪಲ್ ಕೇಳ್ತಾರೆ ಈ ಸೀಟಲ್ಲಿ. ಎಷ್ಟೋ ಜನ ಮಿಸ್ ಮಾಡ್ಕೊಂಡು ಫಾರ್ಮುಲಾಸ್ ಲಿಸ್ಟ್ ಔಟ್ ಮಾಡಿ ಅಂತ ಹೇಳಿದರೆ ಮಾಡಲ್ಲ, ಲೆಕ್ಚರ್ಸ್ ಹೇಳ್ತಾರೆ, ಎಷ್ಟೋ ಜನ ಮಾಡಲ್ಲ. ಅದಕ್ಕೆ ನಾನು ಮಾಡಿ ಕಳಿಸ್ತಾ ಇದ್ದೀನಿ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಇವೇ ಕ್ವಶನ್ಸ್ ಇರೋದಲ್ಲಿ ನಾನು ಸಿ ಟಿನ ಫೇಸ್ ಮಾಡಿ ಬಂದಿದ್ದೀನಿ. ಎಷ್ಟೋ ಜನ ನೋಡಿದ್ದೀನಿ ನಾವು ಪ್ರಾಬ್ಲಮ್ಸ್ ಏನು ಫೇಸ್ ಮಾಡಿದ್ದೀವಿ ಅಂತ ನಾವೆಲ್ಲ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಯಲ್ಲಿ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ವಿ ಅಂತ ಬರ್ತದೆ. ಓಕೆನಾ? ಇಲ್ಲಿ ಸೇಮ್ ಇದು ಚಾರ್ಜ್, ಆದರೆ ಇಲ್ಲಿ ವಾಲ್ಯೂಮ್ ಬರ್ತದೆ ಅಷ್ಟೇ. ಇದು ವಾಲ್ಯೂಮು ಸರ್ಫೇಸು ಲೀನಿಯರ್. ಇಲ್ಲಿದ್ದಾಗ ಎಲ್ಲು ಇದು ಎಸ್ ಅಂದರೆ ಎಸ್, ಸರ್ಫೇಸ್ ಅಂದರೆ ಏರಿಯಾ ಬರ್ತೈತೆ, ಇಲ್ಲಿ ವಾಲ್ಯೂಮ್ ಅಂದರೆ ವಿ ಬರ್ತದೆ. ಇಷ್ಟೇ ಸಿಂಪಲ್ಲಾಗಿ. ಓಕೆನಾ? ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಬರ್ತದೆ, ಗೊತ್ತಾ? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತಿರಲ್ಲ ಆ ಥರ. ಫ್ಲಕ್ಸಲ್ಲಿ ಯಾವಾಗ ಅಪಾನ್ ಹಿಂಗೆ ಫ್ಲಕ್ಸಲ್ಲಿ ಬರ್ತದೆ ನೋಡಿ, ಈ ಥರ ಡಯಾಗ್ರಾಮಲ್ಲಿ ಒಂದು ಡಿರೈವೇಷನ್ ಮಾಡ್ತೀರ. ಅದರದ್ದು ಈಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎಸ್ ಕಾಸ್ ಥೀಟಾ. ಎಷ್ಟು ಆ್ಯಂಗಲಲ್ಲಿ ಬೆಂಡ್ ಆಗಿದೆ ಅದು ಸರ್ಫೇಸು, ಇದು ಎಲೆಕ್ಟ್ರಿಕ್ ಚಾರ್ಜ್, ಇದು ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆನಾ? ಫೈ ಈಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎಸ್ ವೆಕ್ಟರಲ್ಲಿ ಅಷ್ಟೇ. ನೆಕ್ಸ್ಟು ಗಾಸ್ ಲಾ ಎಲ್ಲ ಕೇಳ್ತಾರೆ. ಗಾಸ್ ಲಾ ಇಂಪಾರ್ಟೆಂಟು. ಗಾಸ್ ಲಾ ಅಂದರೆ ಫೈ ಈಸ್ ಈಕ್ವಲ್ ಟು ಕ್ಯೂ ಬೈ ಅಬ್ಸಲ್ಯೂಟ್ ನಾಟ್, ಚಾರ್ಜ್ ಅಪಾನ್ ಅಬ್ಸಲ್ಯೂಟ್ ನಾಟ್. ಓಕೆನಾ? ಇಷ್ಟೇ. ನೆಕ್ಸ್ಟ್ ಬರೋದು ಇನ್ಫಿನೈಟ್ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ ವೈರಲ್ಲಿ ಬರುವಂಥ
ಫಾರ್ಮುಲಾಸ್ ಈಗ ಇನ್ಫೈನೈಟ್ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಇರ್ತೈತೆ ನೋಡಿ, ಅದು ಇನ್ಫೈನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್, ಅದರಲ್ಲಿ ಬರೋದು ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ ಟು 2 pi ಎಪ್ಸಿಲಾನ್ ನಾಟ್. ಇದು ಇಷ್ಟೋ ತನಕ ನೀವೆಲ್ಲ 4 pi ಇಲ್ಲೆಲ್ಲ ಬರ್ದಿರಲ್ಲ ಆ ಥರ ಎಲ್ಲ. ಇಲ್ಲಿ 2 pi ಎಪ್ಸಿಲಾನ್ ನಾಟ್ ಇಂಟು ಆರ್, ಸೇಮ್ ಆರ್ ಬರ್ತೈತಿ. ಚಾರ್ಜ್ ವೈರ್ ಲಾಂಗ್ ಇತ್ತಂದರೆ ಅದರ ಡಿಸ್ಟೆನ್ಸ್ ಆರು, ಎಪ್ಸಿಲಾನ್ ನಾಟ್ ಒಂದು ನಾರ್ಮಲ್ ವ್ಯಾಲ್ಯೂ ಅದು 9.09 ಇದೆಯಲ್ಲ, ಅದು ಪೈ 3.14 ಆ್ಯಂಡ್ ಲ್ಯಾಂಬ್ಡಾ ಇದು ಕಾನ್ಸ್ಟೆಂಟ್. ಓಕೆನಾ, ಫಾರ್ ದಿಸ್ ಇದು ಇದಕ್ಕೆ ನೆಕ್ಸ್ಟ್ ಹಂಗೆ ಲಾಂಗ್ ಥಿನ್ ಶೀಟಿಗೆ ಬರ್ತದೆ ಫಾರ್ಮುಲಾ. ಲಾಂಗ್ ಥಿನ್ ಶೀಟ್, ಓಕೆನಾ, ಲಾಂಗ್ ಥಿನ್ ಶೀಟಿಗೆ ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಇಂಟು ಎನ್ ಪೈ. ಓಕೆನಾ, ಇದು ಎನ್ ಪೈ ಹಿಂಗೆ ಕಾನ್ಸ್ಟೆಂಟ್ಸ್ ಇವೆಲ್ಲ ಇನ್ನು ಹಂಗೆ ನೆನ್ಬಿಟ್ಕೊಳ್ಳಿ ಅಷ್ಟೇ. ಸಿಗ್ಮಾ ಲಾಂಗ್ ಥಿನ್ ಶೀಟಿಗೆ, ಈ ಶೀಟ್ ಇತ್ತಂದರೆ ಅದರದ್ದು ಏನಂತಾರೆ ಅದಕ್ಕೆ ಚಾರ್ಜ್ ವೈರ್ದು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿದ್ರೆ ಅಂದರೆ ಎಷ್ಟು ಥಿನ್ ಶೀಟಿದ್ದು ವೈರ್ದು ಅಥವಾ ಸ್ಪೆರಿಕಲ್ ಶೆಲ್ದು ಅಂದಾಗ ಈ ಫಾರ್ಮುಲಾ ಹಾಕಿದರೆ ಈಸಿಯಾಗಿ ನಿಮಗೆ ಆನ್ಸರ್ ಸಿಕ್ಬಿಡ್ತದೆ. ಓಕೆನಾ, ನೆಕ್ಸ್ಟು ಸ್ಪೆರಿಕಲ್ ಅಂತ ಬರ್ತದೆ. ಸ್ಪೆರಿಕಲ್ ಶೆಲ್ಗೆ ಏನಿರ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 1/4 pi ಎಪ್ಸಿಲಾನ್ ನಾಟ್, ಈ 4 pi ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಆರ್ ಕ್ಯಾಪ್. ನಾರ್ಮಲ್ ಇದು ಆರ್ ರೇಡಿಯಸ್, ಕ್ಯೂ ಅದರ ಚಾರ್ಜು, ಇದು ಕಾನ್ಸ್ಟೆಂಟು ಆರ್ ಕ್ಯಾಪ್. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಆನ್ ಸರ್ಫೇಸ್ ಆಫ್ ಶೆಲ್. ಈ ಶೆಲ್ಲಲ್ಲೇ ಪಾಯಿಂಟಲ್ಲಿ ಇತ್ತು, ಪಾಯಿಂಟು ಶೆಲ್ ಮೇಲೆ ಇತ್ತಂದರೆ ಏನಾಗುತ್ತೆ ಅವಾಗ, ಇದು ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ಶೆಲ್. ಓಕೆನಾ, ಶೆಲ್ಲಲ್ಲಿ ಇತ್ತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಓಕೆನಾ, ಇಷ್ಟ ಸಿಂಪಲ್ಲಾಗಿ. ಅದೇ ಪಾಯಿಂಟ್ ಇನ್ಸೈಡಲ್ಲಿ ಇತ್ತಂದರೆ ಎಲೆಕ್ಟ್ರಿಕ್ ಫೀಲ್ಡ್ 0. ಇದು ನೆನ್ಪಿಟ್ಕೊಳ್ಳಿ, ಸಿಂಗಲ್ ಲೈನಲ್ಲಿ ಕೇಳಿರ್ತಾನೆ, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಪಾಯಿಂಟ್ ಇನ್ಸೈಡ್ ದ ಶೆಲ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಿದ್ರು ಅಲ್ಲಿ 0 ಇರ್ತದೆ, ಇದು ಮೇನು. ಓಕೆನಾ, ಎಲೆಕ್ಟ್ರಿಕ್ ಫೀಲ್ಡು ಸ್ಪೆರಿಕಲ್ ಶೆಲ್ ಒಳಗಡೆ 0 ಇರ್ತದೆ, ಅದು ಮೇನು. ಈಗ ಚಾರ್ಜ್ಡ್ ಆನ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್, ಇದು ಕಂಡಕ್ಟಿಂಗ್ ಸ್ಪಿಯರ್ ಮೇಲೆ ಆಯಿತು. ಓಕೆನಾ, ಇದು ಚಾರ್ಜ್ಡು ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಮೇಲೆ, ಓಕೆನಾ, ಕಂಡಕ್ಟಿಂಗ್ ಸ್ಪಿಯರ್. ಅದೇ ಎಲೆಕ್ಟ್ರಿಕ್ ಫೀಲ್ಡು ಇನ್ಸೈಡ್ ಹೆಂಗಿರ್ತದೆ ಇದರಲ್ಲಿ, ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 1/4 pi ಎಪ್ಸಿಲಾನ್ ನಾಟ್ ಇಂಟು, ಇಲ್ಲಿ ಕ್ಯಾಪಿಟಲ್ ತೊಗೊತೀವಿ ಅಷ್ಟೇ, ಕ್ಯೂ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ಅಷ್ಟೇ. ಸಿಂಪಲ್, ಅದರಲ್ಲಿ ಚೇಂಜ್ ಏನಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಇದು ನೋಡಿ, ಇದು 0 ಅಂದೆ, ಆದರೆ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಈಗ ದಿಸ್ ಇಸ್ ಅಂದರೆ ಚಾರ್ಜ್ಡ್ ಅಂತ. ಚಾರ್ಜ್ಡ್ ಅಂದರೆ ಇಲ್ಲಿ ಈ ಥರ ಇರ್ತೈತೆ, ಅದು ಆನ್ ದ ಸರ್ಫೇಸ್ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 1/4 pi ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತೆ. ಇದು ಆರ್ ಕ್ಯೂಬ್ ಆದರೆ ಸ್ಕ್ವೇರ್, ಇದು ಅಷ್ಟೇನಾ. ನೆಕ್ಸ್ಟ್ ಪಾಯಿಂಟ್ ಔಟ್ಸೈಡ್, ಸ್ಪೆರಿಕಲ್ ಶೇಪ್ ಔಟ್ಸೈಡ್, ಒಳಗಡೆ ಆಯಿತು ಆಯಿತು ಔಟ್ಸೈಡ್. ಈಗ ಪಾಯಿಂಟ್ ಔಟ್ಸೈಡ್ ಇತ್ತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತದೆ, 1/4 pi ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಏನು ಚೇಂಜ್ ಇಲ್ಲ, ಎರಡು ಸೇಮು. ಆದರೆ ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಡಿಫ್ರೆನ್ಸು, ಇದನ್ನೇನು ವರಿ ಮಾಡ್ಕೊಳ್ಬೇಡಿ. ನಾರ್ಮಲಾಗಿ ಆರ್ ವ್ಯಾಲ್ಯೂ ಕೊಟ್ಟರೆ ಆರ್ ವ್ಯಾಲ್ಯೂ ಸಪ್ರೇಟ್ ಮಾಡಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿದೆ. ಇವು ಏನಂದರೆ ನಾರ್ಮಲಾಗಿ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಏನಿಲ್ಲ ಅಂದರೆ ಒಂದು ಯಾವ್ದು ಕಂಡುಹಿಡಿಯಿರಿ ಆ ಥರ ಹೀಗೆ ಕೇಳ್ತಾರೆ. ನೀವು ನಾರ್ಮಲಾಗಿ ಒಂದು ಫಾರ್ಮುಲಾ ಹಾಕಿ ಸಪ್ರೇಟ್ ಮಾಡಿ ಈಸಿಯಾಗಿ ತರ್ಬೋದು ಅಷ್ಟೇ ಆನ್ಸರ್. ಓಕೆನಾ, ಇವತ್ತು ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.